ಅರಿಶಿಣ ಬಂತು. ಚಿಕ್ಕಮಗಳೂರು, ಹಾಸನ ಸುತ್ತಮುತ್ತಲು ಆನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೀಗ ಚಿಕ್ಕಮಗಳೂರಿನ ಶೃಂಗೇರಿಯ ಶಾಸಕರಾಗಿರುವಂತಹ ರಾಜೇಗೌಡರ ಸ್ವಗ್ರಾಮವಾಗಿರುವಂತಹ ಬಾಸಾಪುರ ಗ್ರಾಮದಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿದೆ. ಇಲ್ಲಿ ಬಾಸಾಪುರ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು ಇಲ್ಲಿರ್ತಕ್ಕಂಥ ಕಾಫಿ ತೋಟಗಳನ್ನ ನಾಶ ಮಾಡ್ತಾ ಇದೆ. ಸುತ್ತಮುತ್ತಲಿನ ರೈತರು ಕೂಡ ತೀವ್ರ ಆಕ್ರೋಶಗೊಂಡಿದ್ದಾರೆ ಮತ್ತು ಅಸಹಾಯಕರಾಗಿದ್ದಾರೆ. ದಿನದಿಂದ ದಿನಕ್ಕೆ ಈ ಒಂದು ಆನೆಗಳ ಉಪಟಳ ಮಿತಿ ಮೀರ್ತಾ ಇದೆ. ತಾವು ಕಷ್ಟಪಟ್ಟು ಬೆಳೆದಂತ ಈ ಒಂದು ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾವೆ ಎನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಶೃಂಗೇರಿಯ ಶಾಸಕರಾಗಿರ್ತಕ್ಕಂಥ ಅವರ ಸ್ವಗ್ರಾಮ ಬಾಸಾಪುರ, ಹಾಗೆಯೇ ಕಾಡು ಬಯಲು ಗ್ರಾಮ ಹಾಗೂ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಗಳ ತೋಟಗಳಲ್ಲಿ ಈ ಒಂದು ಆನೆಗಳು ದಾಂಗುಡಿ ಇಡ್ತಾ ಇದೆ. ಇದರಿಂದ ಜನ ಬೇಸತ್ತಿದ್ದಾರೆ ಮತ್ತು ಅರಣ್ಯ ಇಲಾಖೆಯ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಆನೆ ಹೇಗೆ ದಾಂಧಲೆ ಮಾಡ್ತಿದೆ ಅನ್ನೋದನ್ನ ಆ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಅರಿಶಿಣ ಬಂತು.